ನಮಸ್ತೆ ಅನ್ಶು ಅಶೋಕ್ ಹೆಗಡೆ. ಈಗ ನೋಡಿ ಇಷ್ಟು ದಿವಸ ನೀನು ತುಂಬಾ ಜಾಸ್ತಿ ಮಾತಾಡ್ತಿದ್ದಿಲ್ಲ. ಈ ಲವ್ ಹಳೆದ ನೆನಪಾದ ಕೂಡಲೇ ನನಗೂ ಎಲ್ಲೋ ಹಳೆ ಕಾಲಕ್ಕೆ ಹೋದಂಗೆ ಎಕ್ಸಾಕ್ಟ್ಲಿ. ಈಗ ಈಗ ಹಿಂದಿನ ಸಂಚಿಕೆಯಲ್ಲಿ ಇದು ಎಲ್ಲಿವರೆಗೂ ನಿಂತ್ಕೊಂಡಿತ್ತು ಅಲ್ಲೋ ಇದು ನಿನ್ನ ಹಿಂದೆ ಬರ್ತಿರ್ಬೇಕಾದ್ರೆ ಅಕ್ಕಯ್ಯ ತಿರುಗಿ ನೋಡೋದು ಹಿಂಗೆ ಅಲ್ಲಿಂದ ಮುಂದೆ ಏನಾತು. ಈಗ ಒಂದ್ ಹೇಳ್ತಿ ಇವಳದು ಪರಿಚಯ ಕ್ಯಾ ಅಂತಲ್ಲ ಹಿಂಗೆ ಎಲ್ಲ ಅಂದ್ಮೇಲೆ ಇದಕ್ಕೆ ಹಿಂಗೆ ಕೊನೆಗೆ ಇವಳು ಅನ್ಶು ಅಂತ ಎಲ್ಲಿ ಇದು ಎಂತ ಪಂಜಾಬ್ ಅಮೃತ್ಸರು ತಿಳಿತಾ ಇದ್ರ ಅಪ್ಪನ ಮನೆ ಅಲ್ಲಿ. ನಂದು ಇತ್ಲಾಗಿ ಅನ್ನ ಅಪ್ಪರ ಮನೆ ಇಲ್ಲಿ ಇದು ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿ ತಾಲೂಕು ಕಾನಹಳ್ಳಿ. ಈಶಾನ್ಯ ಶಾಂತತ್ಗೆ ಎರಡನೇ ಮಗ ಹಿಂಗೆ ಆಗಿದ್ದು. ಎಲ್ಲಿಂದ ಎಲ್ಲಿಗೆ ಕಾನಹಳ್ಳಿಯಲ್ಲಿ ಅಮೃತಸರ ಎಲ್ಲಿ ಇದು ಎಂತ ಲವ್ ಆಗುಡ್ಲಕ್ಕು. ಆದ್ರೆ ನನ್ನ ಮನಸ್ಸಿನಲ್ಲಿ ಇದ್ದಿದ್ದು ಎಂತದ್ದು ಅಂತಂದ್ರೆ ನಾನು ಲವ್ ಮಾಡೋದನ್ನ ಅದೇ ಹುಡುಗಿನ ಮದುವೆ ಆಗುವಂತ ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು. ಆವತ್ತಿನ ಇದ್ರಲ್ಲಿ ಹುಡುಗಾಟಿಕೆ ಇದ್ರೂ ಕೂಡ ಆನೆತ್ತಕ್ಕೆ ಬೆಂಗಳೂರಿಗೆ ಬಂದೆ ಅಂತಂದ್ರೆ ನಾನು ಇದೇ ಈ ಸಿನಿಮಾ ಸೀರಿಯಲ್ಲು ಆ ಇಂಡಸ್ಟ್ರಿ ಇದಕ್ಕೋಸ್ಕರ ಬಂದಿರೋದು. ನೀನೆಂತಕ್ಕೆ ಅಲ್ಲಿ ಅಮೃತಸರದಿಂದ ಬೆಂಗಳೂರಿಗೆ ಬಂದೆ ಅದನ್ನ ಹೇಳು. ಅದು ಏನ್ ಸಿಂಪಲ್, ನಮ್ಮ ಪಪ್ಪನ್ ಬಿಸ್ನೆಸ್ ಈ ಕಡೆ ಶಿಫ್ಟ್ ಆಯ್ತು, ಸೊ ವಿ ಹ್ಯಾಡ್ ಟು ಶಿಫ್ಟ್. ಸೊ ಅದು ಅದರಲ್ಲಿ ದ ಥಿಂಗ್ ಇಸ್ ನಾನು ಅವಾಗ ಜಸ್ಟ್ ನಂದು 10th ಮುಗಿಸಿ ಐ ಹ್ಯಾಡ್ ಜಸ್ಟ್ ಟೇಕನ್ ಅಡ್ಮಿಷನ್ ಇನ್ ಮೈ ಫಸ್ಟ್ PUC. ಸೊ ನಾನು ಜಸ್ಟ್ ಅವಾಗ 16 years. ಇದು ಒಂದು ಮಾತು ಹೇಳ್ತೀನಿ, ಒಂದು ಬೇಬಿ ಲವ್ ಇದು ಒಂದ್ ನಿಮಿಷ ನೀನಂದೆ ಎಂತಂದೆ ನಿಮ್ಮ ಅಪ್ಪಂದು ಬಿಸ್ನೆಸ್ ಇಲ್ಲಿ ಬಂತು ಅದಕ್ಕೆ ಶಿಫ್ಟ್ ಆಗಿ ಇಲ್ಲಿ ಬಂದೆ ಅಂತ. ಬಟ್ ಅದ್ರಲ್ಲಿ ಇನ್ನೊಂದಿದೆ. ಅದ್ರಲ್ಲಿ ಇನ್ನೊಂದ್ ಏನು ಅಂತಂದ್ರೆ ಈಗ ಅದನ್ನ ನಾನು ನೆನ್ಸ್ಕೊಂಡ್ರೆ ಬಹುಶಃ ನನ್ನ ಫಾದರ್ ಬಿಸ್ನೆಸ್ ಈ ಕಡೆ ಶಿಫ್ಟ್ ಮಾಡಿರೋದು ಬಿಕಾಸ್ ಈ ಹ್ಯಾಡ್ ಟು ಕಮ್ ಇನ್ ಮೈ ಲೈಫ್. ಇಲ್ಲ ಅಂತಂದ್ರೆ ನಾನು ಡೆಲ್ಲಿಯಲ್ಲಿ ಹುಟ್ಟಿ ಅಮೃತ್ಸರಲ್ಲಿ ಬೆಳೆದು ಮತ್ತೆ ಇಲ್ಲಿ ಬೆಂಗಳೂರಿಗೆ ಬಂದು ಹೈಸ್ಕೂಲಿಂದ ಐ ಹ್ಯಾಡ್ ಟು ಗೆಟ್ ಹಿಮ್ ಅಂತಂದ್ರೆ ಸೊ ಅಲ್ಲಿ ದೇವ್ರು ಆಲ್ರೆಡಿ ಸೃಷ್ಟಿ ಮಾಡಿದ ಅದನ್ನ ಮೇಡ್ ಇನ್ ಹೆವೆನ್ ಅಂತ ಹೇಳ್ತಾರಲ್ಲ, ದಟ್ ಇಸ್ ಇಂಗ್ಲಿಷ್. ಓಕೆ, ಈಗ ಅದಿಷ್ಟು ಈಗ ಹಿಂಗಾಯ್ತಲ್ಲಪ್ಪ ಇವರು ಅತ್ಲ ಪಂಜಾಬ್ ನಾವು ಕಾನಹಳ್ಳಿ ಅದು ಏನ್ ನಂಗ್ಲದ್ದೇನು ಅಂತ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ರಿಚ್ ಏನಲ್ಲ ಇವೆಲ್ಲ ಭಯಂಕರ ಇಂಗ್ಲಿಷು ಗಟ್ಟಿಪಲ್ಟಿ ಕಡೆಗೆ ಹೆಂಗೆ. ಆದ್ರೆ ನಾನು ಒಂದು ಮಾತು ಹೇಳ್ತೀನಿ, ಅವಳದ್ದು ಬ್ಯಾಕ್ ಗ್ರೌಂಡ್ ಏನೂ ನನಗೂ ಗೊತ್ತಿತ್ತಿಲ್ಲ. ಈ ಅದಾದ್ಮೇಲೆ ಗೊತ್ತಿರ್ಲಿಲ್ಲ. ಆಮೇಲೆ ಏನಾಯ್ತು ಈ ಇದ್ರದ್ದು ಮಧ್ಯ ಮಜಾ ಇತ್ತು. ಅಲ್ಲಿವರಿಗೆ ಎಂತದ್ದು ಕೇಳಿದ್ರೆ ಮಹಾಲಕ್ಷ್ಮಿ ಅಕ್ಕಯ್ಯ ಬಾವ ತಿಮ್ಮಪ್ಪನ ಮನೆಗೆ ಹೋಗಿದ್ದೇ ಇಲ್ಲ ತಿಳಿತ. ಇವಳಲ್ಲಿಗೆ ಬತ್ತು ಕಲ್ಲಿಯಲ್ಲಿ ಅಂತಂದಾಗ ಸುಮ್ಮನೆ ಹೋಗಿ ಮಹಾಲಕ್ಷ್ಮಕ್ಕನ ದೋಸ್ತಿ ಮಾಡ್ಕೊಂಡು ಹಂಗೆ ಇದು ಶಾಮಕ್ಕ ನಾಗಣ್ಣ ಬಾವ ಅಕ್ಕಯ್ಯ ಅವ್ರದ್ದು ಇದು ಮಾಡ್ಕೊಂಡು ಹಂಗೆ ಇದು ಮಾಡಿ ಶಾಮಕ್ಕನ ಹತ್ರ ಇದೆಲ್ಲ ಮಾತಾಡಿ ಹಿಂಗೆ ಹಿಂಗೆ ಅಂತ ಹೇಳಿ ನಾಗಣ್ಣ ಅಂತ ಹಿಂಗೆ ಹೇಳಿ ಹಿಂಗೆಲ್ಲ ಆತಲ್ಲ. ಆದ್ರೆ ಒಂದ್ ಎಂತದ್ದು ಕೇಳಿದ್ರೆ ಏನೋ ನಾನು ಮಹಾಲಕ್ಷ್ಮಕ್ಕನ ಹತ್ರ ಹೇಳ್ಬಿಟ್ಟು ಹಿಂಗೆ ಲವ್ ಮಾಡ್ತೆ ಹೇಳೋದು ಧೈರ್ಯ ಇಲ್ಲ. ಆದ್ರೂ ಅಕಸ್ಮಾತ್ ಲವ್ ಮಾಡ್ತೆ ಅನ್ನೋಂತ ಬರಡ ಎಮ್ಮನೆ ನೀವು ಹೊಂಟೋಗು ನೀನು ಇದಕ್ಕೆ ನೀನು ಬಪ್ಪದು ಸಂಬಂಧಿಕ ಅಂತ ಒಳಗೆ ಇದು ಮಾಡಿದ್ರೆ ಹಿಂಗಿದ್ದೆಲ್ಲ ಮಾಡ್ತೆ ಅದೇನು ಸ್ಟೂಡೆಂಟು ಹಂಗೆ ಹಿಂಗೆ ಅಂತೇಳಿ ಕಳಿಸ್ಬಿಟ್ರೆ ಫಸ್ಟ್ ಅದಕ್ಕೆ ಎಂತ ಮಾಡೋದು ಕ್ಯಾಶುವಲ್ ಹಿಂಗ್ ಬಪ್ಪದು ಹಿಂಗ್ ಹೋಗ್ಬೋದು ಅಂತ. ಆಮೇಲೆ ಎಂತದ್ದು ಕತೆ ಇಲ್ಲಿರೋದು ಮಹತ್ವ. ನಾನು ಅವಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಿದ್ದು, ಇವಳು ಕಾಲೇಜಿಗೆ ಹೋಗ್ತಿತ್ತು. ಇವತ್ತಿಗೂ ಮಾರುತಿ ಬಂಡೆ ವಿಜಯನಗರ ಮಾರುತಿ ಬಂಡೆ ಅಲ್ಲಿ ಅದು ಆ ಕಡೆ ವಿಜಯನಗರ ಕಡೆ ಇದ್ರಲ್ಲಿ ಅದು ಯಾವ್ದು ಕಾಲೇಜಿಗೆ ಹೋಗ್ತಿತ್ತು. ಆ ಬದಿ ಬಸ್ ಇಟ್ಕೊಂಡು ನಾನು ಅದರ ಅಪೋಸಿಟ್ ಇವತ್ತಿಗೂ ಅಲ್ಲಿ ಹೋದಾಗ ನೆನ್ಪು ಮಾಡ್ಕೆತ್ತೆ ಹಿಂಗೆ ಅಂತ. ನಾನು ಈ ಕಡೆ ನಾನು ನನ್ನ ಫ್ರೆಂಡು ನಿಂತ್ಕೊಂಡು ಇಪ್ಪದ ಇವನ್ ಫ್ರೆಂಡ್ ಹೇಳ್ತಾ ನೋಡ ಬಂತು ನೋಡ ಅಂತ ಎಲ್ಲ ಹುಡುಗ ಅವಾಗ ಹೆದರಿಕೆ ಸಿಕ್ಕಾಪಟ್ಟೆ ಹೆದರಿಕೆ. ಅದ್ ಏನಕ್ಕೆ ಯಾವಾಗ ನೋಡಿದ್ರು ಅವ್ನ ಅಲ್ಲಿ ಬಂದು ನಿಂತ್ಕೋತಾನೆ, ನೀನ್ ನೋಡ್ತಾನೆ, ನಿನ್ಗ ಬಸ್ ಹೊರಟ್ಕೊಳ್ಳೆ ಅವ್ರು ಆ ಕಡೆ ಹೊರಟೋಗ್ತಾರಲ್ಲ, ಏನ್ ಕತೆ? ಅಯ್ಯೋ ನನಗ್ ಗೊತ್ತಿಲ್ಲ, ಅದು ನಮ್ ಕ್ರಾಫ್ಟ್ ಟೀಚರ್ ಇದಾರಲ್ಲ ಅವ್ರ ರಿಲೇಷನ್ ಬರ್ತಾರೆ ಬಿಡಕ್ ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಾನು ಆ ಕಡೆ ತಿರ್ಗೂ ನೋಡ್ತಿರ್ಲಿಲ್ಲ. ಹೆಂಗೆ ಅಂದ್ರೆ ಮಾರುತಿ ಬಂಡೆ ಈ ಕಡೆಯಿಂದ ಈ ದಿಕ್ಕಿನಿಂದ ಆ ದಿಕ್ಕಿಗೆ ಆ ದಿಕ್ಕಿನಿಂದ ಈ ದಿಕ್ಕಿಗೆ ಇವಂಗ ಲೈನ್ ಹೊಡೆದಿದ್ದೆ ಹಳೆ ಕಾಲ. ಅವಾಗೆಲ್ಲ ಲೈನ್ ಹೊಡೆಯೋದು ಲೈನ್ ಹೊಡೆಯೋದು ಎಲ್ಲ ಹೇಳ್ತಿದ್ದ. ಈಗೆಲ್ಲ ಅದ್ ಯಾವ ಭಾಷೆ ನನಗೆ ಗೊತ್ತಿಲ್ಲ. ಬಟ್ ಹಿಂಗಾತು ಆತು ಆತು ಒಂದು ಹಂತದಲ್ಲಿ ಏನಾಗುತ್ತೋ ಕೇಳಿದ್ರೆ ಇದು ಒಪ್ಪಿದ್ದ ಇಲ್ಲ ಅಂತದ್ದು ಗೊತ್ತಿಲ್ಲ. ಒಂದು ಆಗ ನಂಗಳ ಫ್ರೆಂಡ್ ಸರ್ಕಲ್ಲು ಇದೆಲ್ಲ ಇಟ್ಕೊಂಡು ಅವಾಗೆಲ್ಲ
ಇದು ಅವಳೆಲ್ಲ ಪಂಜಾಬು ಅಮೃತ್ಸರದೋಳು, ನೀ ಇಲ್ಲಿ ಕಾನಳ್ಳಿ ಇವ ಎಂತದು ಇಲ್ಲ ನಿನ್ನ ಹತ್ರ ಎಂತದು ಇಲ್ಲ ಹೆಂಗ ನೋಡು. ನಾನು ಆಸ್ತಿಗೋಸ್ಕರ ಅಥವಾ ಇದಕ್ಕೋಸ್ಕರ ಎಲ್ಲ ನಾನು ಲವ್ ಇದು ಅಂತಾನ ಒನ್ ಸೈಡೆಡ್ ಲವ್ ಒಪ್ಗೆತ್ತೆ. ಅವಳು ಎಂತದ ಎಂತದ ಗೊತ್ತಿಲ್ಲ, ಬಟ್ ನಾನಂತೂ ಲವ್ ಮಾಡ್ತಾ ಇದ್ದಿ, ನನಗೂ ಗೊತ್ತಿದ್ದ ನಾನು ಲವ್ ಸಕ್ಸಸ್ ಆಗಿ. ಅದ್ರ ಬಗ್ಗೆ ನೀನ್ ಹೆಂಗ್ ಹೇಳ್ತೆ? ಲವ್ ಒಂದೇ ಅಲ್ಲ, ಅವ್ನ್ ಗಟ್ಟಿ ಕೇಳದ ಲವ್ ಅಂತ, ಕೂತ ಜಾಗದಲ್ಲಿ ಲವ್ ಅಂದಲ್ಲಿ ನಾನು ಅವಳನ್ನ ಮದುವೆ ಆಗ್ತೀನಿ ಅಂತ. ಇಲ್ಲಿಗೆ ಒಂದು ಕಟ್ ಕೊಡ್ತೀನಿ. ಈಗ ಇದ್ರ ಮುಂದೆ ಏನ್ ಬರುತ್ತೆ ಅದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ, ಬಿಕಾಸ್ ಇಟ್ಸ್ ಅ ಟ್ವಿಸ್ಟ್. ಓಕೆ, ನಮಸ್ತೆ.